ನಮಸ್ತೆ, ಕರಾವಳಿ ನಾಡಿಯ ಸುದ್ದಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ಅಜಿಕಾರು ದೆಪ್ಪುತ್ತೆ ಬಾಲಕೃಷ್ಣ ಕೊಲೆ ಆರೋಪಿಗೆ ಸಿಕ್ತು ಜಾಮೀನು, ಕೊನೆಗೂ ದಿಲೀಪ್ ಬಿಡುಗಡೆ. ನೆಲ್ಲಿಕಾರು ಬಳಿ ಟೈರ್ ಸಿಡಿದು ಬಸ್ ಚರಂಡಿಗೆ, ಪ್ರಯಾಣಿಕರೆಲ್ಲರೂ ಸೇಫ್. ಮುಂಡ್ಲಿ ಜಲಾಶಯ ಬರಿದು ಇನ್ನು 15 ದಿನಕ್ಕಷ್ಟೇ ನೀರು ಬಳಸಬಹುದು. ಅಕ್ರಮ್ಗೆ ಪಿಎಫ್ಐ ನಂಟಿದೆ, ಗೋರಕ್ಷಕ ಸುನಿಲ್ ಕೆಆರ್ ಆರೋಪ. ಅನಂತಶಯನ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇಂದಿನಿಂದ ರಥೋತ್ಸವಕ್ಕೆ ಚಾಲನೆ. ಅಜಿಕಾರು ದೆಪ್ಪುತ್ತೆ ಬಾಲಕೃಷ್ಣ ಪೂಜಾರಿ ಎಂಬುವವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಎರಡನೇ ಆರೋಪಿ ಹಿರ್ಗಾನದ ದಿಲೀಪ್ ಹೆಗ್ಡೆಗೆ ಹೈಕೋರ್ಟ್ನಿಂದ ಮಂಗಳವಾರ ಜಾಮೀನು ಮಂಜೂರುಗೊಂಡಿದೆ. 2024 ಅಕ್ಟೋಬರ್ನಲ್ಲಿ 45 ವರ್ಷದ ಬಾಲಕೃಷ್ಣ ಪೂಜಾರಿ ಅವರನ್ನು ಅವರ ಪತ್ನಿ ಪ್ರತಿಮಾಳೊಂದಿಗೆ ಸೇರಿ ಉಸಿರುಗಟ್ಟಿಸಿ ಕೊಲೆಗೈದ ಆರೋಪದಡಿ ದಿಲೀಪ್ ಬಂಧನದಲ್ಲಿದ್ದರು. ಈ ಹಿಂದೆ ಸೆಷನ್ಸ್ ನ್ಯಾಯಾಲಯ ಬೇಲ್ ನಿರಾಕರಿಸಿದ್ರಿಂದ ಅವರ ಪರ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ಜಾಮೀನು ದೊರಕಿದೆ. ನೆಲ್ಲಿಕಾರು ಸಮೀಪದ ಪೆರ್ನೋಡಿ ಎಂಬಲ್ಲಿ ಟೈರ್ ಪಂಕ್ಚರ್ಗೊಂಡು ಬಸ್ ನಿಯಂತ್ರಣ ತಪ್ಪಿ ಕಮರಿಗೆ ಬಿದ್ದ ಘಟನೆ ಮಂಗಳವಾರ ಸಂಭವಿಸಿದೆ. ತ್ರಿವೇಣಿ ಬಸ್ ಧರ್ಮಸ್ಥಳದಿಂದ ಉಡುಪಿ ಕಡೆಗೆ ತೆರಳುತ್ತಿದ್ದಾಗ ಈ ಘಟನೆ ನಡೆದಿದೆ. ಕಾರ್ಕಳದ ಇಡೀ ಪುರಸಭೆ ವ್ಯಾಪ್ತಿಗೆ ನೀರು ಪೂರೈಸುವ ಮುಂಡ್ಲಿ ಜಲಾಶಯ ಬರಿದಾಗಿದೆ. ಡ್ಯಾಂನಲ್ಲಿ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗಿದ್ದು ಜಲಕ್ಷಾಮದ ಮುನ್ಸೂಚನೆ ನೀಡಿದೆ. 15 ದಿನಗಳಿಗಷ್ಟೇ ನೀರು ಇಲ್ಲಿಂದ ಹರಿಸಲು ಸಾಧ್ಯವಿದ್ದು, ಮಳೆ ಸುರಿಯದೇ ಇದ್ರೆ ಕುಡಿಯುವ ನೀರಿಗೆ ತಾತ್ಪಾರ ಎದುರಾಗಲಿದೆ. ನೀರಿನ ಮಿತ ಬಳಕೆಗೆ ಮೊರೆ ಹೋಗಿರುವ ಪುರಸಭೆ ಆಡಳಿತ ದಿನಕ್ಕೆ 1 ಬಾರಿಯಷ್ಟೇ ನೀರು ನೀಡಲು ಮುಂದಾಗಿದೆ. ಈಗಾಗಲೇ ಪುರಸಭೆ ವ್ಯಾಪ್ತಿಯಲ್ಲಿ ಹಲವು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆಗಳು ಕಂಡುಬಂದಿದ್ದು, ಆಡಳಿತ ನೀರಿನ ಸಮಸ್ಯೆಗಳು ಕಾಡದಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಕ್ರಮಕ್ಕೆ ಮುಂದಾಗಿದೆ. ಕೆಲವೊಂದು ಕಡೆಗಳಲ್ಲಿ ಕೆಸರು ನೀರು ನಳ್ಳಿಯಲ್ಲಿ ಬರುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದ್ದು, ಈಗಾಗಲೇ ಇಂಜಿನಿಯರ್ ಅವರಿಗೆ ತಿಳಿಸಿದ್ದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಸಮಸ್ಯೆಯನ್ನು ಬಗೆಹರಿಸಿ ಕೆಲಸವನ್ನು ಪುರಸಭೆ ಮಾಡಲಿದೆ ಎಂದು ಮುಖ್ಯಾಧಿಕಾರಿ ಲೀನಾ ಬ್ರಿಟ್ಟೋ ಕರಾವಳಿ ನಾಡಿಗೆ ತಿಳಿಸಿದ್ದಾರೆ. ಕರಂಬಳ್ಳಿ ನಿವಾಸಿ ಮೊಹಮ್ಮದ್ ಅಕ್ರಮ್ ಇತ್ತೀಚೆಗೆ ಜಿನಾ ಎಂಬ ಯುವತಿಯನ್ನು ಅಪಹರಿಸಿ ಬೆದರಿಕೆಯೊಡ್ಡಿ ಬಲವಂತವಾಗಿ ಮದುವೆಯಾಗಲು ಯತ್ನಿಸಿದ್ದಾನೆ. ಇದೊಂದು ವ್ಯವಸ್ಥಿತ ಲವ್ ಜಿಹಾದ್ ಷಡ್ಯಂತ್ರವಾಗಿದೆ. ಅಕ್ರಮ್ಗೆ ಪಿಎಫ್ಐ ನಂಟಿದ್ದು, ಈ ಬಗ್ಗೆ ಕೇಂದ್ರ ಸರ್ಕಾರ ಎನ್ಐಎ ತನಿಖೆ ನಡೆಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಗೋರಕ್ಷ ಪ್ರಮುಖ್ ಸುನಿಲ್ ಕೆಆರ್ ಆಗ್ರಹಿಸಿದರು. ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯುವತಿಯನ್ನು ಅಕ್ರಮ್ ಇನ್ಸ್ಟಾಗ್ರಾಂನಲ್ಲಿ ಪರಿಚಯಿಸಿಕೊಂಡು ಲವ್ ಜಿಹಾದ್ ಬಲೆಗೆ ಬೀಳಿಸಿಕೊಂಡಿದ್ದಾನೆ. ಅಶ್ಲೀಲ ಫೋಟೋಗಳನ್ನು ಚಿತ್ರಿಸಿ ಬೆದರಿಸಿದ, ಆಕೆಯನ್ನು ಹಿಂಬಾಲಿಸಿ ಅಪಹರಿಸಿಕೊಂಡು ಹೋಗಿದ್ದಾನೆ ಎಂದು ಆರೋಪಿಸಿದರು. ಆತನ ಹಿಂದಿರುವ ಜಾಲದ ಬಗ್ಗೆ ತನಿಖೆ ಆಗಬೇಕು. ರಾಜ್ಯ ಗೃಹ ಸಚಿವರು ಹಾಗೂ ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನು ನೀಡಿ ಎನ್ಐಎಗೆ ಪ್ರಕರಣವನ್ನು ನೀಡಬೇಕೆಂದು ಅವರು ಆಗ್ರಹಿಸಿದರು. ವಿಹಿಂಪ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮೆಂಡನ್, ವಿಭಾಗ ಪ್ರಚಾರ ಪ್ರಮುಖ್ ಪ್ರದೀಪ್ ಸರಿಪಲ್ವಾ, ಜಿಲ್ಲಾ ಸಂಯೋಜಕ ಮನೋಜ್ ಮಲ್ಪೆ ಉಪಸ್ಥಿತರಿದ್ದರು. ಮಹತೋಬಾರ ಶ್ರೀ ಅನಂತ ಪದ್ಮನಾಭ ದೇವರ ಸನ್ನಿಧಿಯಲ್ಲಿ ವರ್ಷವಾದಿ ನಡೆಯುವ ಶ್ರೀರಾಮನವಮಿ ಶ್ರೀ ಮನ್ಮ ಮಹಾರಥೋತ್ಸವ ಇಂದು ಏಪ್ರಿಲ್ 2 ರಿಂದ 9 ನಡೆಯಲಿದೆ. ಪ್ರತಿದಿನ ಚಂದ್ರಮಂಡಲೋತ್ಸವ ರಥೋತ್ಸವವು ವಿವಿಧ ವೈದಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.